Hello, future doctors. Welcome to Elegant Electronics. ರೌಂಡ್ ಒನ್ಲಿ ಇಲ್ಲ ರೌಂಡ್ ಟೂ ಅಲ್ಲಿ ನಿಮ್ಗೆ ಏನಾದರೂ ಮೆಡಿಕಲ್ ಸೀಟ್ ಅಲಾಟ್ ಆದರೆ ಅಲಾಂಗ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಇನ್ನೊಂದೆರಡು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಅದು ಯಾವುದು ಅಂದರೆ ಒಂದು ಅನೆಕ್ಷರ್ 1 ಆ್ಯಂಡ್ ಅನದರ್ ಒನ್ ಈಸ್ ಅನೆಕ್ಷರ್ 9. ಏನಿದು ಅನೆಕ್ಷರ್ 1 ಆ್ಯಂಡ್ 9 ಅಂದರೆ ಅನೆಕ್ಷರ್ 1 ಈಸ್ ಜನರಲ್ ಅಫಿಡವಿಟ್. ಇದೊಂದು ಜನರಲ್ ಅಫಿಡವಿಟ್ to be submitted on rupees 20 bond paper to be submitted after allotment of seats along with other originals. 20 rupees bond paper ತಗೋಬೇಕು. ಇಲ್ಲಿ ಫಾರ್ಮ್ಯಾಟು ಇನ್ಫಾರ್ಮೇಷನ್ ಬುಲೆಟಿನ್ ಕೆ ವೆಬ್ಸೈಟ್ಗೆ ಹೋಗಿ ಇನ್ಫಾರ್ಮೇಷನ್ ಬುಲೆಟಿನ್ ಅಲ್ಲಿ ಕೊನೆಯಲ್ಲಿ ಅನೆಕ್ಷರ್ 1 ಆ್ಯಂಡ್ 9 ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಸೇಮ್ ಫಾರ್ಮ್ಯಾಟ್ ಇದು. ಇಲ್ಲಿ ನೀಟ್ 2024 ಅಂತಿದೆ, ನೀಟ್ 2025 ಅಂತ ನಿಮಗೆ ಬರುತ್ತೆ. ಸೊ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಐ ಸನ್ ಆರ್ ಡಾಟರ್ ಆಫ್ ರಿಸೈಡಿಂಗ್ ಅಟ್ ಡ್ಯಾಶ್ ಹ್ಯಾವ್ ಅಪಿಯರ್ಡ್ ಫಾರ್ UG 2025 ಕಂಡಕ್ಟೆಡ್ ಬೈ CBSE ವಿತ್ ರೋಲ್ ನಂಬರ್ ರಿಜಿಸ್ಟರ್ ನಂಬರ್ ಆ್ಯಂಡ್ ಹ್ಯಾವ್ ಸೆಕ್ಯೂರ್ಡ್ ಡ್ಯಾಶ್ ಸ್ಕೋರ್ ಇನ್ ದ ಟೆಸ್ಟ್ ಅಂತ ಕೆಳಗಡೆ ಸೈನ್ ಮಾಡಬೇಕಾಗುತ್ತೆ. ಸ್ವೋನ್ ಬಿಫೋರ್ ಮೀ ಅಂತ ಒಬ್ಬರೊಬ್ಬರು ನೋಟ್ರಿ ಸೈನ್ ಮಾಡಿಕೊಡ್ತಾರೆ. ಇದೊಂದು ಡಾಕ್ಯುಮೆಂಟ್ ಬೇಕೇ ಬೇಕು. ತುಂಬ ಏನೋ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಪೇರೆಂಟ್ಸ್ ಹೇಳಿದ್ರೆ ಪೇರೆಂಟ್ಸ್ಗೆಲ್ಲ ಗೊತ್ತಿರುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕವರು ಗೌರ್ಮೆಂಟ್ ಕೋಟ ಆಗಲಿ ಪ್ರೈವೇಟ್ ಕೋಟ ಆಗಲಿ KEA ಹತ್ರ ಹೋದರೆ ಅಲ್ಲೇ ಒಂದಷ್ಟು ಜನ ಕೂತಿರ್ತಾರೆ, ಅಲ್ಲೇ ಒಂದಷ್ಟು ರೆಡಿ ಮಾಡ್ಕೊಳ್ತಾರೆ. ಇಲ್ಲಾಂದರೆ ನೀವೇ ರೆಡಿ ಮಾಡ್ಕೋಬಹುದು. ನೆಕ್ಸ್ಟು ಅನೆಕ್ಷನ್ 9 ಈಸ್ ಅಬೌಟ್ ರೂರಲ್ ಸರ್ವಿಸ್ ಬಾಂಡ್. ನಿಮ್ದು MBBS ಮುಗಿದ ಮೇಲೆ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ 1 ವರ್ಷ ನೀವು ರೂರಲ್ ಸರ್ವಿಸ್ ಮಾಡ್ತೀರಾ ಅಂತ ಒಂದು ಬಾಂಡ್ ಬರ್ಕೊಡ್ತೀರಾ. ತುಂಬ ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಒಂದು ಬಾಂಡ್ ಬರ್ಕೊಡ್ತೀರಾ ಅಷ್ಟೇ. Annexion 9 is nothing but execution of bond by candidate who selects MBBS seat in medical colleges of Karnataka. This is to be deposited after allotment of seats along with other originals. ಮೊದಲು 20 rupees ಸ್ಟ್ಯಾಂಪ್ ಪೇಪರ್ ಅಂತ ಹೇಳಿದೆ. ಇಲ್ಲಿ ₹100 ಈ ಸ್ಟ್ಯಾಂಪ್ ಪೇಪರ್. ಇಲ್ಲಿ ಈ ಸ್ಟ್ಯಾಂಪ್ ಪೇಪರು ₹20. ಇಲ್ಲಿ ಈ ಸ್ಟ್ಯಾಂಪ್ ಪೇಪರು ₹100. ಇಲ್ಲೂ ಅಷ್ಟೇ ಐ ಮಿಸ್ಟರ್ ಆರ್ ಕುಮಾರಿ ಸನ್ ಆರ್ ಡಾಟರ್ ಆಫ್ ಕ್ಯಾಂಡಿಡೇಟ್ ವಿತ್ UG 2025 ರೋಲ್ ನಂಬರ್ ಅಡ್ಮಿಷನ್ ಟಿಕೆಟ್ ನಂಬರ್ ರಿಸೈಡಿಂಗ್ ಅಟ್ ನಿಮ್ಮ ಅಡ್ರೆಸ್ ಹಾಕ್ತೀರಾ. ಹ್ಯಾವ್ ಆನ್ ಮೈ ಓನ್ ಒಲಿಷನ್ ಅಲಾಟೆಡ್ MBBS ಸೀಟ್ ಆನ್ ಯಾವ ಡೇಟಲ್ಲಿ ನಿಮ್ಗೆ ಅಲಾಟ್ ಆಗಿದೆ, ಇನ್ ಯಾವ ಕಾಲೇಜಲ್ಲಿ ಯಾವ ಡೇಟು ಅಂತ. ಒಂದಷ್ಟು ಜನ ಸೀಟ್ ಅಲಾಟ್ ಆದಮೇಲೆ ಇದನ್ನು ಮಾಡಿಸ್ಕೋತಾರೆ, ಒಂದಷ್ಟು ಜನ ಇದನ್ನು ಮೊದಲೇ ಮಾಡಿಸ್ಕೋತಾರೆ. ಸೀಟ್ ಅಲಾಟ್ ಆದಮೇಲೆ ಪೆನ್ ತೊಗೊಂಡು ಬರ್ಕೋತಾರೆ ಯಾವ ಕಾಲೇಜಲ್ಲಿ ಯಾವ ಡೇಟಲ್ಲಿ ಅಲಾಟ್ ಆಗಿತ್ತು ಅಂತ. ಏನೂ ತೊಂದರೆ ಇಲ್ಲ. ಇನ್ನು ಕೆಲವರು ರಿಸಲ್ಟ್ ಬಂದಿದ್ದ ದಿನನೇ ಮೊದಲೇ ಈ ಸ್ಟ್ಯಾಂಪ್ ಪೇಪರ್ ಕೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ, ಟೈಪು ಮಾಡಿ ರೆಡಿ ಮಾಡಿಸಿ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ಮೆನ್ಷನ್ ಮಾಡಿದ್ರೆ ಆಯಿತು ಯಾವ ಕಾಲೇಜು ಯಾವ ಡೇಟಲ್ಲಿ ಏನು ಅಲಾಟ್ ಆಯಿತು ಅಂತ. ಸೊ ದೀಸ್ ಆರ್ ದ 2 ರೂರಲ್, ಒಂದು ರೂರಲ್ ಸರ್ವಿಸ್ ಬಾಂಡು, ಇನ್ನೊಂದು ಜನರಲ್ ಅಫಿಡವಿಟ್. ಸೊ 2 ಅಫಿಡವಿಟ್ ಮಾಡಿಸ್ಬೇಕಾಗತ್ತೆ. ಯಾರು? ಓನ್ಲಿ ಮೆಡಿಕಲ್ ಕ್ಯಾಂಡಿಡೇಟ್ಸ್. ಬೇರೆಯವ್ರು ಮತ್ತೆ ಕ್ವಶನ್ ಕೇಳ್ಬಿಡಿ, ಡೆಂಟಲ್ ಅವ್ರು ಕೊಡಬೇಕಾ ಇಲ್ಲ ಆಯುರ್ವೇದ ಅವ್ರು ಕೊಡಬೇಕಾ ಇಂಜಿನಿಯರಿಂಗ್ ಅವ್ರು ಅಂತ ಯಾರು ಇಲ್ಲ. ಓನ್ಲಿ ಮೆಡಿಕಲ್. ಯಾರಿಗೆ MBBS ಸೀಟ್ ಅಲಾಟ್ ಆಗಿದೆಯಲ್ಲ ಅವರು ಮಾತ್ರ. ಮತ್ತೆ ಕ್ವಶನ್ ಕೇಳ್ಬಿಡಿ NRI, ಅದರ್ಸ್ ಕೋಟಾ, NRI ಕೋಟಾ, ಇನ್ಯಾವುದೋ ಕೋಟಾ ಅಂತ ಎಲ್ಲರೂ ಕೊಡಲೇಬೇಕು. ಥ್ರೂ KA ಸೀಟ್ ಅಲಾಟ್ ಆಗಿದೆ ಅಂದರೆ ದೇ ಕಮಾಂಡ್ ದ ಕರ್ನಾಟಕ ಗೌರ್ಮೆಂಟ್. ಸೊ ರೂರಲ್ ಸರ್ವಿಸ್ ಬಾಂಡ್ ಕೊಡಲೇಬೇಕು. ಆಮೇಲೆ ನಿಮ್ಗೆ ಸೇರ್ಕೊಂಡ ಮೇಲೆ ಗೊತ್ತಾಗುತ್ತೆ ರೂರಲ್ ಸರ್ವಿಸ್ ಮಾಡಬೇಕಾ ಬೇಡ ಅಂತ. ನೀವು ಒಂದಷ್ಟು ರಿಸರ್ಚ್ ಮಾಡಿದ್ರೆ ಎಲ್ಲ ನಿಜಾಂಶ ಆಚೆ ಬರುತ್ತೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಯು ಶುಡ್ ನೋ ದಟ್ ಯು ಶುಡ್ ಸಬ್ಮಿಟ್ ಅನೆಕ್ಷರ್ 1 ಆ್ಯಂಡ್ 9 ಅಲಾಂಗ್ ವಿತ್ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ, ಅದರಲ್ಲೂ ಇತ್ತು ಅನೆಕ್ಷರ್ 1 ಆ್ಯಂಡ್ 9. ಸೊ ಇನ್ಫಾರ್ಮೇಷನ್ ಬುಲೆಟಿನ್ ಡೌನ್ಲೋಡ್ ಮಾಡ್ಕೊಳ್ಳಿ KA ವೆಬ್ಸೈಟಿಂದ, ಅಲ್ಲಿ ಹುಡುಕಿ ಇದು ಸಿಗುತ್ತೆ ನಿಮಗೆ. ಸೊ ಇನ್ನೊಂದು 4-5 ದಿನದಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ, ಪ್ರೊವಿಷನಲ್ ರಿಸಲ್ಟ್. ಅದಾದಮೇಲೆ ಒಂದು ದಿನಕ್ಕೆ ರಿಯಲ್ ಅಲಾಟ್ಮೆಂಟ್ ಬರುತ್ತೆ. ನೀವೇನಾದರೂ ರೌಂಡ್ 1ನಲ್ಲೇ ಅಡ್ಮಿಟ್ ಆಗುವಾಗಿದ್ದರೆ ಒಂದು 2-3 ಅವರ್ಸಲ್ಲಿ ರೆಡಿ ಮಾಡ್ಕೋಬೋದು ಇದು. ಬಟ್ ಸ್ಟ್ಯಾಂಪ್ ಪೇಪರ್ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದು ವಾಸಿ. ಇಫ್ ಯು ಆರ್ ಶ್ಯೂರ್ ದಟ್ ಯು ವಿಲ್ ಗೆಟ್ ಎ ಮೆಡಿಕಲ್ ಸೀಟ್. ಇಲ್ಲ ರೌಂಡ್ 2ಗೆ ಹೋಗೋರಾಗಿದ್ದರೆ ರೌಂಡ್ 1ನಲ್ಲಿ ಚಾಯ್ಸ್ 2 ಕೊಟ್ಟು ಸೊ ಇನ್ನೊಂದಷ್ಟು ಟೈಮ್ ಇರುತ್ತೆ. ಸೊ ಈಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೊದಲೇ ನಿಮ್ಗೆ ಗೊತ್ತಿರಲಿ ಯಾವ್ಯಾವ ಡಾಕ್ಯುಮೆಂಟ್ಸು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ಸ್ಟ್ಯಾಂಪ್ ಪೇಪರ್ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರೆ ಉತ್ತಮ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.